ನಮಸ್ಕಾರ ಬಂಧುಗಳೇ. ಇವತ್ತು ಒಂದು ವಿಶೇಷವಾದಂತಹ ಪ್ರಕರಣವನ್ನ ಬೆಳಕಿಗೆ ತರ್ತಾ ಇದ್ದೀವಿ. ಈ ಕ್ರೀಡಾ ಹಾಸ್ಟೆಲ್ ಇದೆಯಲ್ಲ, ಈ ಕ್ರೀಡಾ ಹಾಸ್ಟೆಲ್ನ ಕರ್ಮಕಾಂಡವನ್ನ ನಾವು ನಿಮ್ಮ ಮುಂದೆ ಬಯಲಿಗೆಳ್ತಾ ಇದ್ದೀವಿ. ಸ್ನೇಹಿತರೆ, ಮಂಡ್ಯದಲ್ಲಿ ಒಂದು ಕ್ರೀಡಾ ಹಾಸ್ಟೆಲ್ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಅದ್ರ ಜೊತೆಗೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ 2 ಗೇಮ್ಗಳನ್ನ ತರಬೇತಿ ಕೊಡಲಾಗುತ್ತೆ. ಒಂದು ಫುಟ್ಬಾಲ್, ಮತ್ತೊಂದು ಬಾಸ್ಕೆಟ್ಬಾಲ್. ಇದರ ಜೊತೆಗೆ ಅಥ್ಲೆಟಿಕ್ಸ್ಗಳಿಗೂ ಕೂಡ ಅಲ್ಲಿ ಹಾಸ್ಟೆಲ್ ವಾಸ್ತವ್ಯವನ್ನ ನೀಡಲಾಗಿದೆ. ಸ್ನೇಹಿತರೆ, ಈ ಹಾಸ್ಟೆಲ್ನಲ್ಲಿ ನಡೆಯುತ್ತಿರುವಂತಹ ಒಂದು ಕರ್ಮಕಾಂಡ ತುಂಬಾ ಭಯಂಕರವಾಗಿದೆ. ಯಾವುದು ಆ ಭಯಂಕರವಾದಂತಹ ಕರ್ಮಕಾಂಡ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಆರೋಗ್ಯ ಸೌಲಭ್ಯವನ್ನ ನೀಡದೇ ಇರೋದು. ಒಂದು ವೇಳೆ ಇಲ್ಲಿ ಓದ್ತಾ ಇರುವಂತಹ ನಿಮ್ಮ ಮಕ್ಕಳಿಗೆ ಆರೋಗ್ಯ ಕೆಟ್ಟರೆ, ನೀವು ಎಷ್ಟೇ ಕಿಲೋಮೀಟರ್ ದೂರದಲ್ಲಿದ್ರೂ ಕೂಡ ನೀವು ಹಾಸ್ಟೆಲ್ಗೆ ಬಂದು ನಿಮ್ಮ ಮಗುವನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು. ನುರಿತ ತಜ್ಞ ವೈದ್ಯರನ್ನ ಇಲ್ಲಿ ನೇಮಕಾತಿ ಮಾಡಿಕೊಂಡಿಲ್ಲ. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳು ಮೂಲೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬಂದು ತಮ್ಮ ಇಷ್ಟವಾದಂತಹ ಸ್ಪೋರ್ಟ್ಸ್ ಅಂದ್ರೆ ಆಟದ ತರಬೇತಿಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಒಂದು ಪ್ರಕರಣವನ್ನ ನಾವು ಉಲ್ಲೇಖ ಮಾಡ್ತೀವಿ. ಓರ್ವ ವಿದ್ಯಾರ್ಥಿ ಅಂದ್ರೆ ಪ್ರೈಮರಿ ಶಾಲೆಯ ಓರ್ವ ವಿದ್ಯಾರ್ಥಿ ಫುಟ್ಬಾಲ್ ಆಡಬೇಕಾದ್ರೆ ಕಾಲು ಟ್ವಿಸ್ಟ್ ಅನ್ನ ಆಗುತ್ತೆ. ಆ ಕಾಲು ಟ್ವಿಸ್ಟ್ ಆದಂತಹ ಕಾಲನ್ನ ಆ ವೈದ್ಯರಿಗೆ ತೋರಿಸಬೇಕಾದಂತಹ ಅಲ್ಲಿನ ವಾರ್ಡನ್ ಆಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ನಿರ್ಲಕ್ಷ್ಯವನ್ನ ವಹಿಸ್ತಾರೆ. ಮುಂಜಾನೆ ಆತನಿಗೆ ಆದಂತಹ ಗಾಯಕ್ಕೆ ಮಧ್ಯರಾತ್ರಿ ಅವರ ಪೇರೆಂಟ್ಸ್ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋದಂತಹ ಒಂದು ಪ್ರಕರಣ ನಡೆದಿದೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಮಕ್ಕಳು ಏನಾದರೂ ಓದ್ತಾ ಇದ್ರೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಗಮನವನ್ನ ಹರಿಸಬೇಕು. ಒಂದು ವೇಳೆ ಆ ಪೇರೆಂಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಯ ಕಾಲಿನ ಭವಿಷ್ಯ ಮುಂದೆ ಏನಾಗ್ತಾ ಇತ್ತು. ತಕ್ಷಣಕ್ಕೆ ಸ್ಪಂದಿಸಬೇಕಾದಂತಹ ಅಧಿಕಾರಿಗಳು ಯಾವುದೇ ಒಂದು ಸೌಲಭ್ಯವನ್ನು ಆ ವಿದ್ಯಾರ್ಥಿಗೆ ನೀಡಿಲ್ಲ. ಪಕ್ಕದಲ್ಲೇ ಇರುವಂತಹ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೂ ಕೂಡ ಆತನನ್ನ ಕರೆದುಕೊಂಡು ಹೋಗಿಲ್ಲ. ಮಂಡ್ಯ ವೈದ್ಯಕೀಯ ಕಾಲೇಜಿಗೆ ಆತನನ್ನ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿಲ್ಲ. ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗುವಂತಹ ಒಂದು ನಿರ್ಧಾರವೂ ಕೂಡ ಆಗಬಹುದು. ಜಿಲ್ಲಾ ಕ್ರೀಡಾ ಇಲಾಖೆಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಫಿಸಿಷಿಯನ್ ಆಗಿರ್ಬೋದು, ನುರಿತ ವೈದ್ಯರಾಗಿರ್ಬೋದು, ತರಬೇತಿದಾರರಾಗಿರ್ಬೋದು, ಇವರ ಸಮಸ್ಯೆಯನ್ನ ಈ ಹಾಸ್ಟೆಲ್ ಎದುರಿಸ್ತಾ ಇದೆ. ಇದರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾದಂತಹ ಕ್ರೀಡಾ ಅಧಿಕಾರಿ ಅಂದ್ರೆ ಯುವಜನ ಮತ್ತು ಸೇವಾ ಇಲಾಖೆಯ ಕ್ರೀಡಾ ಅಧಿಕಾರಿ ಕಣ್ಮುಚ್ಚಿ ಕುಳಿತಿದ್ದಾರೆ. ಇದರ ಬಗ್ಗೆ ಇನ್ನಾದರೂ ಸರ್ಕಾರ, ಕ್ರೀಡಾ ಇಲಾಖೆ ಗಮನವನ್ನ ಹರಿಸಬೇಕಾಗಿದೆ. ಥ್ಯಾಂಕ್ ಯು.